ಗ್ಲುಟೆನ್ ಇಂಟಾಲರೆನ್ಸ್ ಅಂದ್ರೇನು? ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಕೇಳ್ತಾ ಇರ್ತೀರಾ, ಚಪಾತಿ ತಿನ್ನಬಾರ್ದು, ಚಪಾತಿ ತಿಂದರೆ ಅದರಿಂದ ಇನ್ಫ್ಲಮೇಷನ್ ಆಗುತ್ತೆ, ಗ್ಲುಟೆನ್ ಇಂಟಾಲರೆನ್ಸ್ ಆಗುತ್ತೆ ಅಂತ. ತುಂಬ ಜನ ಅದೆಲ್ಲ ಸುಳ್ಳು ಅಂತ ಹೇಳ್ತಾರೆ. ಹಳೆಯ ಕಾಲದಿಂದನೂ ಕೂಡ ಚಪಾತಿ ಗೋಧಿನ ತಿಂತಾ ಬರ್ತಿದ್ರು, ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಅಂತ. ಯಾಕೆ ಅಂದರೆ ನೋಡಿ, ಇತ್ತೀಚಿನ ದಿನಗಳಲ್ಲಿ ನಾವೇನು ಗೋಧಿನ ನೋಡ್ತೀವಿ ಆ ಗೋಧಿ ಬೇರೆ, ಹಳೆ ಕಾಲದಲ್ಲಿ ಇದ್ದಂಥ ಒಂದು 50 ವರ್ಷ 100 ವರ್ಷದ ಹಿಂದೆ ನಾವು ನೋಡ್ತಿದ್ದ ಗೋಧಿ ಸ್ಟ್ರಕ್ಚರ್ ಬೇರೆ. ಯಾಕೆಂದರೆ ಜೆನೆಟಿಕಲ್ ಇಂಜಿನಿಯರಿಂಗ್ ಮಾಡಿಬಿಟ್ಟು ಈಗ ಬರುವಂಥ ಗೋಧಿಯಲ್ಲಿ ನಾವು ಕಾಂಪ್ಲೆಕ್ಸ್ ಪ್ರೋಟೀನ್ನ ನೋಡ್ತೀವಿ. ಹಳೆ ಗೋಧಿಯಲ್ಲಿ ಕಾಂಪ್ಲೆಕ್ಸ್ ಪ್ರೋಟೀನ್ ಇರಲಿಲ್ಲ. ಅದು ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗ್ತಾಯಿತ್ತು, ನಮ್ಮ ಬಾಡಿ ಈಸಿಯಾಗಿ ಅದನ್ನು ಬ್ರೇಕ್ ಡೌನ್ ಮಾಡ್ತಾಯಿತ್ತು. ಈಗ ಬರ್ತಿರುವಂಥ ಗೋಧಿಯಲ್ಲಿ ಇರುವಂತಹ ಪ್ರೋಟೀನ್ ತುಂಬ ಕಾಂಪ್ಲೆಕ್ಸ್ ಪ್ರೋಟೀನ್ ಆಗಿದೆ ಆ್ಯಂಡ್ ನಮ್ಮ ಬಾಡಿಗೆ ಅದು ಕಷ್ಟ ಆಗ್ತಾಯಿದೆ ಬ್ರೇಕ್ ಡೌನ್ ಮಾಡೋದಕ್ಕೆ. ಇದರಿಂದ ಏನಾಗುತ್ತೆ ಅಂದರೆ ಸ್ಮಾಲ್ ಇಂಟೆಸ್ಟೈನ್ಗೆ ಅಫೆಕ್ಟ್ ಆಗುತ್ತೆ. ಸ್ಮಾಲ್ ಇಂಟೆಸ್ಟೈನ್ಗೆ ಅಫೆಕ್ಟ್ ಆದರೆ